ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಇನ್ಸ್ಟೆಂಟಾಗಿ ಕುಲ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರುವ ಸಾಮಗ್ರಿಗಳಲ್ಲಿ ಕುಲ್ಫಿ ಮಾಡ್ಕೊಳ್ಳೋದು ಹೇಗೆ ಅಂತ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ. ತುಂಬಾ ಬಿಸಿಲಿದೆ, ಹಂಗಾಗಿ ತಂಪಾಗಿ ಏನಾದ್ರು ತಿನ್ನಬೇಕು ಅಂದರೆ ಒಮ್ಮೆ ಈ ಥರ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕೆನೆ ಬರುವಂಥ ಹಾಲನ್ನು ಉಪಯೋಗಿಸಿ. ನೋಡಿ, ಅರ್ಧ ಲೀಟ್ರ್ ಹಾಲಿಗೆ ನೀರೇನು ಸೇರಿಸ್ಕೊಳ್ದಂಗೆ ಕಾಯೋಕ್ಕೆ ತೊಗೊಂಡಿದ್ದೀನಿ. ಹಂಗೆ ಒಂದೆರಡು ಚಮಚ ಹಸಿ ಹಾಲನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲವರನ್ನು ಉಪಯೋಗಿಸ್ತಾ ಇದ್ದೀನಿ. ಒಂದು ಚಮಚ ಅಷ್ಟು, ಅಂದರೆ ತುಂಬ ಅಷ್ಟೊಂದು ಜಾಸ್ತಿ ತೊಗೊಂಡಿಲ್ಲ, ಒಂದು ಮುಕ್ಕಾಲು ಚಮಚದಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇಲ್ಲಾಂದರೆ ಮಿಲ್ಕ್ ಪೌಡರ್ ಸಿಗುತ್ತಲ್ಲ, ಹಾಲಿನ ಪುಡಿ, ಅದನ್ನಾದರೂ ಸೇರಿಸ್ಕೋಬೋದು. ಅದ್ರ ಬದಲಾಗಿ ನೀವು ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಆದರೆ ಜಾಸ್ತಿ ಸೇರಿಸ್ಕೋಬೇಡಿ. ಅರ್ಧ ಲೀಟ್ರ್ ಹಾಲಿಗೆ ಒಂದು ಚಮಚ ಆದರೆ ಸಾಕಾಗುತ್ತೆ. ಮತ್ತು ಚೆನ್ನಾಗಿ ಹಾಲು ಕಾಯಿಸ್ಕೊಳ್ಬೇಕು, ಹಂಗೆ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಹಂಗೆ ಒಂದು 10ರಿಂದ 15 ಗೋಡಂಬಿ, ಒಂದು 2 ಏಲಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ. 2 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು 10 ಗೋಡಂಬಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬಾದಾಮಿ ಕೂಡ ಉಪಯೋಗಿಸ್ಬೋದು. ಹಾಗೆ ನೀವು ಪಿಸ್ತಾ ಕೂಡ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ನಾನು ಆದರೆ ಇಲ್ಲಿ ಮನೆಗೆ ಮಾಡಿರುವ ಬಾದಾಮಿ ಪೌಡರ್ ಉಪಯೋಗಿಸ್ತಾ ಇದ್ದೀನಿ. ಹಂಗಾಗಿ ಬಾದಾಮಿ ಪಿಸ್ತಾ ಏನು ಸೇರಿಸ್ಕೊಂಡಿಲ್ಲ, ಬರೀ ಗೋಡಂಬಿ ಮಾತ್ರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 2 ಏಲಕ್ಕಿ ಗೋಡಂಬಿಯನ್ನು ಪೇಸ್ಟ್ ಮಾಡ್ಕೊಳ್ಳೋಣ ತರ್ತರಿಯಾಗಿ. ಹಾಗೆ ನೋಡಿ, ಹಾಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕೆನೆ ಎಲ್ಲ ಥಿಕ್ನೆಸ್ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಸಿಹಿಗೆ ನಾನು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, 2.5 ಚಮಚ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸಾಕು. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಅಥವಾ ಕಮ್ಮಿ ಕೂಡ ಮಾಡ್ಕೋಬೋದು. ಹಾಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿದ ನಂತರ ನಾನು ಪೌಡರ್ ಸೇರಿಸ್ಕೊತಾ ಇದ್ದೀನಿ. ನಾನು ಮಿಕ್ಸ್ ಮಾಡಿ ಹಾಲು ಮಿಕ್ಸ್ ಮಾಡೋಕ್ಕಷ್ಟು ಪೌಡ್ರ್ ಇತ್ತಲ್ಲ, ಆ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಹಂಗೆ ಈ ಬಾದಾಮಿ ಮಿಶ್ರಣವನ್ನು ಕೂಡ ಸೇರಿಸ್ಕೊಳ್ಳೋ, ಗೋಡಂಬಿ ಪೇಸ್ಟ್ ಸೇರಿಸ್ಕೊಂಡು ಹಂಗೆ ರುಬ್ಕೊಂಡಿರುವಂಥ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಂಗೆ ನಾನಿಲ್ಲಿ ಮನೆಗೆ ಮಾಡಿರುವಂಥ ಬಾದಾಮಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮನೆಗೆ ಮಾಡಿರುವ ಬಾದಾಮಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಒಂದು ವೇಳೆ ನಿಮಗೆ ಬಾದಾಮಿ ಪೌಡ್ರ್ ಬೇಡ ಅಂದ್ಕೊಂಡ್ರೆ ನೀವು ಗೋಡಂಬಿ ಹಂಗೆ ಪಿಸ್ತಾ ಬಾದಾಮಿ ಪೇಸ್ಟ್ ಮಾಡಿ ಸೇರಿಸ್ಕೋಬೋದು. ಅಥವಾ ವೆನಿಲಾ ಎಸೆನ್ಸ್ ಬರುತ್ತಲ್ಲ, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಅಥವಾ ನೀವು ಕಸ್ಟರ್ಡ್ ಪೌಡರು ಕೂಡ ಸೇರಿಸ್ಕೋಬೋದು. ಇನ್ನು ನಾನಿಲ್ಲಿ ಕಾರ್ನ್ಫ್ಲವರ್ ಬದಲಾಗಿ ನೀವು ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಕೋಬೋದು. ನೋಡಿ, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷದ ನಂತರ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಆಗ್ಬೋದು, ಹಾಗೆ ತರ್ತರಿಯಾಗಿ ಪೇಸ್ಟ್ ರುಬ್ಬಾಕೊಂಡಿದ್ದೀನಲ್ಲ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕೆನೆ ಬಂದುಬಿಟ್ಟಿದೆ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನಾವು ಮಸಾಲೆ ರುಬ್ತೀವಲ್ಲ, ಆ ಥರ ರುಬ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು. ತರ್ತರಿಯಾಗೆ ಅಂದರೆ ಒಂದು ಸಲ ಆಫ್ ಮಾಡೋದು, ಆನ್ ಮಾಡೋದು, ಈ ಥರ ರುಬ್ಕೋಬೇಕು. ನೋಡಿ, ಎಲ್ಲ ಸೇರಿಸ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಇಷ್ಟ ಆಗಿದೆ. ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಬಂದಿದ್ದೀನಿ. ನೋಡಿ, ನಾನು ಆಫ್ ಮಾಡೋದು, ಆನ್ ಮಾಡೋದು ಆ ಥರ ರುಬ್ಕೋಬೇಕು. ಆವಾಗ ಇದರ ನೊರೆ ಥರ ಬರುತ್ತೆ. ಮಸಾಲೆ ಥರ ರುಬ್ಬೋಕ್ಕೆ ಹೋಗಬೇಡಿ. ಹಾಗೆ ನಾನಿಲ್ಲಿ ಐಸ್ ಕ್ರೀಮ್ ಮೇಕರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೇಕರ್ ಇಲ್ಲ ಅಂದರೆ ನೀವು ಮಾಮೂಲಿ ಕಾಫಿ ಟೀ ಕಪ್ಸ್ ಇರ್ತಾವಲ್ಲ, ಅದಕ್ಕೂ ಕೂಡ ಸೇರಿಸ್ಕೋಬೋದು. ಗ್ಲಾಸಸ್ ಇರ್ತಾವಲ್ಲ ಚಿಕ್ಕ ಚಿಕ್ಕದು, ಅದಕ್ಕೂ ಕೂಡ ಸೇರಿಸ್ಕೋಬೋದು. ನೋಡಿ, ಈ ಥರ ಐಸ್ ಕ್ರೀಮ್ ಮೇಕರ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ. ಆನ್ಲೈನಲ್ಲಿ ಐಸ್ ಕ್ರೀಮ್ ಮೇಕರ್ ಅಂತ ಸರ್ಚ್ ಮಾಡಿದ್ರೆ ಸುಮಾರು ವೆರೈಟೀಸ್ ಬರುತ್ತೆ. ನೋಡಿದ್ರಲ್ಲ, ನಾನು ಕುಲ್ಫಿ ಐಸ್ ಕ್ರೀಮ್ದು ತರಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನ್ಯಾಚುರಲಾಗಿ ಮನೆಗೆ ಇದೇ ಥರ ಯಾವುದೇ ಥರ ಕೆಮಿಕಲ್ ಇಲ್ದಂಗೆ ಮಕ್ಕಳಿಗೆ ಮಾಡಿಕೊಡಿ. ಇವಾಗಿರೋ ಬಿಸಿಲಿಗಂತೂ ಏನಾದರೂ ತಣ್ಣಗೆ ಬೇಕು ಅಂದರೆ ಈ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ನಾನು ಫ್ರಿಜ್ಜಿಗೆ ಎತ್ಕೊಂಡೋಗಿ ಇಕ್ಬಿಟ್ಟು ಮತ್ತೆ ತೊಗೊಬಂದು ತೋರಿಸ್ತಾ ಇದ್ದೀನಿ. ನಾನು ಓವರ್ ನೈಟ್ ಇಕ್ಬಿಟ್ಟು ರಾತ್ರಿ ಪೂರ್ತಿ ಇಕ್ಬಿಟ್ಟು ಮತ್ತು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ತುಂಬ ಗಟ್ಟಿಯಾಗಿದೆ. ಇವಾಗ ಇದನ್ನು ಬಿಡೋದಕ್ಕೆ ಒಂದು ಬೌಲಿಗೆ ನೀರು ಸೇರಿಸ್ಕೊಂಡು ನೀರಲ್ಲಿ ಈ ಐಸ್ ಕ್ರೀಮ್ ಮೇಕರನ್ನು ಇಡೋಣ. ಆವಾಗ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಇಷ್ಟೇ, ಒಂದು 5 ನಿಮಿಷ ಇಟ್ಕೊಂಡ್ಬಿಟ್ರೆ ಸಾಕು. ತಣ್ಣೀರಲ್ಲಿ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಅಥವಾ ನೀವು ಹಂಗೆ ಕೂಡ ತೆಗೆದಿಕ್ಬಿಟ್ರೆ ಒಂದು 5 ನಿಮಿಷ 10 ನಿಮಿಷಕ್ಕೆಲ್ಲ ಕೂಲ್ ಬಿಟ್ಬಿಟ್ಟು ಈಸಿಯಾಗಿ ತೆಗಿಬೋದು. ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ಅಂತ. ನೀವು ಗ್ಲಾಸಲ್ಲಿ ಮಾಡಿದ್ರೂ ಕೂಡ ಇದೇ ವಿಧಾನದಲ್ಲಿ ಮಾಡಿದ್ರೂ ಸಾಕು, ತುಂಬಾ ಈಸಿಯಾಗಿ ಬಂದುಬಿಡುತ್ತೆ ಈ ಐಸ್ ಕ್ರೀಮ್ಸು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಸೇಮ್ ನಾವು ಶಾಪಲ್ಲಿ ಯಾವ ಥರ ಇರುತ್ತೋ ಕುಲ್ಫಿ ತೊಗೊಂಡ್ರೆ ಅದೇ ಥರ ಇದೆ.
ಒಮ್ಮೆ ನೀವು ತಪ್ಪದೆ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟಿಗಂತೂ ಯಾವುದು ಥರ ಕಮ್ಮಿ ಇರಲಿಲ್ಲ. ಕುಲ್ಫಿ ನಾವು ಆಚೆಗಡೆ ತಿಂದರೆ ಹೆಂಗಿರುತ್ತೋ ಅದೇ ಥರ ಇತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ತಪ್ಪದೆ ಟ್ರೈ ಮಾಡಿ. ಹಾಗೆ ನೀವು ಯಾವಾಗಾದರೂ ಐಸ್ ಕ್ರೀಮ್ ಟ್ರೈ ಮಾಡಿದರೆ ಪ್ಲೀಸ್ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ನೀವು ಯಾವ ಥರ ಮಾಡಿದ್ರಿ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಅವಾಗ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ಹಾಗೆ ನೋಡಿದ್ರಲ್ಲ ನಾನೊಂದು ಚಾಕು ತಗೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.